ಇವತ್ತು ಮುಸ್ಲಿಮರಿಗೆ ರಂಜಾನ್ ಹಬ್ಬದ ಸಂಭ್ರಮ, ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದಾರೆ. ಮಿಲ್ಲರ್ ರಸ್ತೆಯ ಮಸ್ಜಿದ್ ಇ ಖಾದ್ರಿ ಯಾದಾದ್ಲಿ ಪ್ರಾರ್ಥನೆಯನ್ನು ನಡೆಸಿದ್ದಾರೆ. ಮಿಲ್ಲರ್ ರಸ್ತೆಯಲ್ಲಿರುವಂಥ ಮಸ್ಜಿದ್ ಇ ಖಾದ್ರಿಯಾದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇರೋದು. ಶಾಸಕರಾದ ರಿಜ್ವಾನ್ ಅರ್ಷದ್, ಸಿಎಂ ಇಬ್ರಾಹಿಂ, ನಾಸೀರ್ ಹುಸೇನ್ ಸೇರಿದಂತೆ ಹಲವು ಮುಸ್ಲಿಂ ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಮುಸ್ಲಿಮರಿಗೆ ರಂಜಾನ್ ಹಬ್ಬದ ಸಂಭ್ರಮ. ಸೊ ಹಾಗಾಗಿ ಎಲ್ಲೆಡೆಯೇ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. ಹಾಗೆಯೇ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಅವರ ಜೊತೆಗೆ ರಿಜ್ವಾನ್ ಅರ್ಷದ್, ಸಿಎಂ ಇಬ್ರಾಹಿಂ, ನಾಸೀರ್ ಹುಸೇನ್ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡರು ಇದ್ದಾರೆ. ಇದರ ಜೊತೆಗೆ ಇವತ್ತು ನಾಡಿನಾದ್ಯಂತ ರಂಜಾನ್ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಚಾಮರಾಜಪೇಟೆ ಮೈದಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. 20,000ಕ್ಕೂ ಹೆಚ್ಚು ಜನರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ ಚಾಮರಾಜಪೇಟೆಯ ಮೈದಾನದಲ್ಲಿ. ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇರೋದ್ರಿಂದಾಗಿ ಮೈದಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ. ಮುಸ್ಲಿಮರ ಹಬ್ಬದಂದು ಸಾಮೂಹಿಕ ಪ್ರಾರ್ಥನೆಗೆ ಈ ಮೈದಾನದಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಅದರ ಭಾಗವಾಗಿಯೇ ಈ ಬಾರಿಯೂ ಕೂಡ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಮೈದಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟ ಜೊತೆಗೆ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹಬ್ಬ ನಮಗೆ ಇದೆಲ್ಲ ವರ್ಷಕ್ಕೆ ಒಂದ್ಸತಿ ಉಪವಾಸ ಇರ್ತೀವಿ, 1 ತಿಂಗಳು. ಇವತ್ತು ಬಂದು ತುಂಬಾ ಖುಷಿ ದಿವಸ. ಇವಾಗ ಖುಷಿಯಿಂದ ನಾವು ಎಲ್ಲರಿಗೆ ಸೆಲೆಬ್ರೇಟ್ ಮಾಡ್ತೀವಿ. ನಾವು ಇವತ್ತು ದಿವಸ ಫುಲ್ ನಮಗೆ ಒಂಥರ ಹೊಸ ದಿವಸ ತರ ನಮಗೆ ಇವತ್ತು ನಾವು ಎಲ್ಲ ಫುಲ್ ಖುಷಿ ಮಾಡ್ತೀವಿ. ನಾವು ಈಗ ಈ ದಿವಸಕ್ಕೆ ಇಲ್ಲಿ ನಾವು ಚಿಕ್ಕ ವಯಸ್ಸಿನ ನಾವು ನಮ್ಮ ತಂದೆ ನಮ್ಗೆ ಕರ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ನಾವು ನಮ್ಮ ಮಕ್ಕಳಿಗೆ ನಾವು ಇಲ್ಲಿ ಕರ್ಕೊಂಡು ಬರ್ತಾ ಇದೀವಿ. ನಾವೆಲ್ಲ ಚಿಕ್ಕ ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದೀವಿ. ವರ್ಷ ರಂಜಾನ್ ಇರಲಿ, ಬಕ್ರೀದ್ ಇರಲಿ, ಚೆನ್ನಾಗಾಯ್ತು. ಎಲ್ಲ ರಂಜಾನ್ ಹಬ್ಬ ಎಲ್ಲ ದಾನ ಮಾಡೋದು, ಹೆಂಗ್ ಬಡವ್ರ ಕಷ್ಟಪಟ್ಟು ಇದು ಮಾಡ್ತೀವಿ, ಅದು ಗೊತ್ತಾಗ್ಬೇಕಂತ ಈ ರಂಜಾನ್ ಹಬ್ಬ ಬರುತ್ತೆ. ಎಲ್ಲ ಬಡವ್ರ ಜೊತೆ ಮತ್ತೆ ನಮ್ಮ MLA ಕಡವರಿಂದ, ಚಾಮರಾಜಪೇಟೆಯಿಂದ ಅವ್ರದ್ದು ಒಂದು ನಮಗೆ ಇದು ಏನು ಎಲ್ಲ ಅವ್ರು ಕಳ್ಸಿಕೊಡ್ತಾ ಇದಾರಲ್ಲ, ಅವ್ರು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ